2026ರ IPL ಟೂರ್ನಮೆಂಟ್ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯುತ್ತಾ ಇಲ್ವಾ ಅನ್ನೋದು ಈಗಿರುವಂತಹ ಗೊಂದಲ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕ್ರಿಕೆಟ್ ಮ್ಯಾಚ್ ನಡೆಸಬೇಕಾ ಬೇಡವಾ? ಬಿಜೆಪಿಯಲ್ಲಿಯೇ ದ್ವಂದ್ವ ನಿಲುವು ನಿರ್ಮಾಣವಾಗಿದೆ. ಒಬ್ಬೊಬ್ಬ ನಾಯಕರು ಒಂದೊಂದು ರೀತಿಯ ಹೇಳಿಕೆಯನ್ನು IPL ಮ್ಯಾಚ್ ವಿಚಾರ ಕೊಡ್ತಿದ್ದಾರೆ. ಪಂದ್ಯ ಆರಂಭಕ್ಕೆ ಮಾಜಿ ಸಚಿವ ಅಶ್ವಥ್ ನಾರಾಯಣ ಅವರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಯಲಹಂಕ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವ SR ವಿಶ್ವನಾಥ್ ಅವರು ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಅನುಮತಿಯನ್ನು ಕೊಡಬಾರ್ದು ಅನ್ನುವಂತಹ ಹೇಳಿಕೆ. ಈ ಹೇಳಿಕೆ ಮೂಲಕ ರಾಜ್ಯ ಬಿಜೆಪಿಯಲ್ಲಿ IPL ಮ್ಯಾಚ್ನ ವಿಚಾರಕ್ಕೆ, ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕ್ರಿಕೆಟ್ ಆಡೋ ವಿಚಾರಕ್ಕೆ ದ್ವಂದ್ವತೆ ಇರೋದು, ಗೊಂದಲತೆ ಇರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸರ್ಕಾರ ತನ್ನ ಮೂರ್ಖತನ, ಇವರ ಚೀಪ್ ಪಬ್ಲಿಸಿಟಿಗೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ತಮ್ಮ ಪ್ರಚಾರದ ಗೀಳುಗಾಗಿ ಆ ಸಾರ್ವಜನಿಕರ 11 ಜನ ಅಲ್ಲ, ಇನ್ನೂ ತುಂಬ ಜನ ಬಲಿ ತೊಗೊಂಡಿದ್ದಾರೆ. ಇವರು ಬಲಿ ತೊಗೊಳ್ಳೋದು, ಕಾಂಗ್ರೆಸ್ ಸರ್ಕಾರ ಅಂದರೆ ಬಲಿ ತೊಗೊಳ್ಳೋ ಸರ್ಕಾರ. ಬಾಣತಿಯರನ್ನ ಬಲಿ ತೊಗೊಳ್ಳೋದು ಅಥವಾ ಈ ನಾಗರಿಕರನ್ನ ಬಲಿ ತೊಗೊಳ್ಳೋ ಸರ್ಕಾರ, ಸರ್ಕಾರಿ ಅಧಿಕಾರಿಗಳನ್ನ ಬಲಿ ತೊಗೊಳ್ಳೋ ಸರ್ಕಾರ ಅಂದರೆ ಈ ಕಾಂಗ್ರೆಸ್ ಸರ್ಕಾರ. ಇವತ್ತು ಈ ಸರ್ಕಾರ ಈ ರೀತಿ ಸಾವಿಗೆ ಕಾರಣಕರ್ತ ಆಗಿರೋ ಸಾವಿನ ಸರ್ಕಾರ ಅಂತಲೇ ಕರಿಬೋದು. ಆದರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆಟ ನಡಿಬೇಕು. ನಾವೇನು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮ್ಯಾಚ್ಗಳು ನಡಿಬಾರ್ದು ಅಂತ ನಾವಿಲ್ಲ. ಇವರು ಮೂರ್ಖತನದ ನಿರ್ಧಾರ ಅಂತ ಒಳ್ಳೆ ಕ್ರೀಡಾಂಗಣ ಕೇಂದ್ರ ಭಾಗದಲ್ಲಿರುವಂಥದ್ದು ಆಟ ನಡಿಬೇಕು. ಇವರು ನಿರ್ವಹಣೆ ಮಾಡೋದ್ರಲ್ಲಿ ವಿಫಲರಾಗಿರೋದಕ್ಕೆ ಯಾರೋ ಏನೋ ಹೇಳ್ತಾರಲ್ಲ, ಯಾರಿಗೋ ಜ್ವರ ಬಂದರೆ ಯಾರಿಗೋ ಬರೆ ಎಳಿತಾರೆ, ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಎಳಿತಾರೆ ಅಂತ, ಹಂಗೆ ಇವ್ರು ಮಾಡಿದ ತಪ್ಪು. ಕೆಲಸನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರವೀಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರವೀಶ್, ಬಿಜೆಪಿಯಲ್ಲಿರುವಂತಹ ಗೊಂದಲ, ದ್ವಂದ್ವತೆಗಳನ್ನೇ ಹಲವು ಬಾರಿ ಕಾಂಗ್ರೆಸ್ ಅಸ್ತ್ರ ಮಾಡಿಕೊಂಡಿದೆ. ಕಾಂಗ್ರೆಸ್ ಅನ್ನ ಕಟ್ಟಿ ಹಾಕೋದಕ್ಕಿರುವಂತಹ ಅವಕಾಶಗಳನ್ನು ಬಿಜೆಪಿ ಇದೇ ರೀತಿ ತನ್ನ ಕೈಯಾರೆ ಕೈಚೆಲ್ಲಿ ಕೂತಿದೆ. ಈಗ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕ್ರಿಕೆಟ್ ನಡೆಸೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯಲ್ಲಿರುವಂತಹ ಗೊಂದಲಗಳೇ ಆಡಳಿತ ಪಕ್ಷಕ್ಕೆ ಲಾಭ ಆಗಬಹುದಾ ನಿರ್ಧಾರ ತೆಗೆದುಕೊಳ್ಳೋದ್ರಲ್ಲಿ? ಪ್ರಮುಖವಾಗಿರ್ತಕ್ಕಂಥದ್ದು ಇದು ಒಂದು ರೀತಿಯಲ್ಲಿ ಟೆಕ್ನಿಕಲ್ ವಿಚಾರ. ಹಾಗಾಗಿ ಬಿಜೆಪಿ ರಾಜಕೀಯ ಕಾರಣಗಳಿಗೋಸ್ಕರವಾಗಿ ಕೆಲವರು ಒಂದು ರೀತಿಯಲ್ಲಿ ಸ್ಟೇಡಿಯಂನಲ್ಲಿ ಮ್ಯಾಚ್ ಆಡಿಸಿ ಅಂತ ಹೇಳ್ಬೋದು, ಇನ್ನು ಕೆಲವರು ಬೇಡ ಅಂತ ಹೇಳ್ಬೋದು. ಆದರೆ ಅದನ್ನ ಅಷ್ಟೊಂದು ಗಂಭೀರವಾಗಿ ರಾಜ್ಯ ಸರ್ಕಾರ ತೆಗೆದುಕೊಳ್ಳೋದಿಲ್ವೇನೋ. ಆದರೆ ಕಾನೂನಾತ್ಮಕವಾಗಿ ಏನೆಲ್ಲ ನಡೆಗಳನ್ನು ಅನುಸರಿಸಬೇಕು, ಜೊತೆಗೆ ಟೆಕ್ನಿಕಲ್ ಆಗಿ ಏನೆಲ್ಲ ಒಂದು ಮಾನದಂಡಗಳಿದೆ, ಅದು ಒಂದು ರೀತಿಯಲ್ಲಿ ಯೋಗ್ಯನ, ಇದನ್ನ ಪರಿಶೀಲನೆ ನಡೆಸಿ ರಾಜ್ಯ ಸರ್ಕಾರ ತೀರ್ಮಾನ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಯಾಕೆಂದ್ರೆ ಈಗಾಗಲೇ ಸ್ಟೇಡಿಯಂನ ಸ್ಥಳಾಂತರ ಮಾಡೋದಕ್ಕೆ ಈಗ ತಕ್ಷಣಕ್ಕೆ ಆಗೋದಿಲ್ಲ. ಜೊತೆಗೆ ಹೊಸ ಸ್ಟೇಡಿಯಂನ ನಿರ್ಮಾಣ ಮಾಡಬೇಕು ಅಂದ್ರೆ ಸಾಕಷ್ಟು ವರ್ಷಗಳ ಕಾಲ ಒಂದು ರೀತಿಯಲ್ಲಿ ಟೈಮ್ ಹಿಡಿಯುತ್ತೆ. ಇಂತಹ ಸನ್ನಿವೇಶದಲ್ಲಿ ಆಲ್ಟರ್ನೇಟ್ ಏನ್ ಮಾಡಬೇಕು ಅಂದ್ರೆ ಈಗಿರ್ತಕ್ಕಂತಹ ಸ್ಟೇಡಿಯಂನಲ್ಲೇ ಏನೆಲ್ಲ ಒಂದು ರೀತಿಯಲ್ಲಿ ಲೋಪದೋಷಗಳನ್ನ ಸರಿಪಡಿಸಿಕೊಂಡು ಮುನ್ನಡಿಬೇಕು ಅನ್ನೋದ್ರ ಬಗ್ಗೆ ಕೂಡ ರಾಜ್ಯ ಸರ್ಕಾರ ಒಂದು ರೀತಿಯಲ್ಲಿ ಪ್ಲಾನ್ ಮಾಡ್ಕೊಳ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಎಲ್ಲಾ ವರದಿಗಳನ್ನ ಒಂದು ರೀತಿಯಲ್ಲಿ ಪರಿಶೀಲನೆ ನಡೆಸಿ ತದನಂತರ ಒಂದು ತೀರ್ಮಾನಕ್ಕೆ ಬರುವಂತಹ ಸಾಧ್ಯತೆ ಇದೆ. ಏಕಾಏಕಿಯಾಗಿ ಒಂದು ರೀತಿಯಲ್ಲಿ ಮನವಿ ಕೊಟ್ಟರು ಅಂದ ತಕ್ಷಣವೇ ಒಂದು ರೀತಿಯಲ್ಲಿ ತೀರ್ಮಾನ ತೆಗೆದುಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ರಾಜಕೀಯ ಕಾರಣಗಳಿಗೋಸ್ಕರವಾಗಿ ವಿರೋಧ ಮತ್ತೆ ಒಂದು ರೀತಿಯಲ್ಲಿ ಪರ ಇರ್ತಕ್ಕಂಥದ್ದನ್ನ ಹೇಗೆ ಪರಿಗಣಿಸ್ತಾರೆ, ಜೊತೆಗೆ ಪ್ರಮುಖವಾಗಿರ್ತಕ್ಕಂಥ ಟೆಕ್ನಿಕಲ್ ಮತ್ತೆ ಕಾನೂನಾತ್ಮಕ ಅಂಶಗಳನ್ನು ಪರಿಗಣಿಸಿ ಒಂದು ಯಾವ ತೀರ್ಮಾನಕ್ಕೆ ಬರ್ತಾರೆ ಕಾದ್ ನೋಡಬೇಕು. ಪ್ರೇಮ್, ರವೀಶ್ ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡಿತಾ ಹೋಗ್ತೀವಿ.